ನುಗ್ಲು ಮಾಡ್ಕೋಬಾರ್ದು. ಈಗೆಲ್ಲ ಐಟೆ ಕಳ್ಳರು ಕಳ್ಳರು ದುಡ್ಡಿಗೆ ಬಣ್ಣ ಹಾಕ ಬರ್ತಾರೆ, ಚೈನ್ ಕಟ್ ಮಾಡ್ತಾರೆ. ಹೆಲೋ ಗಾಯ್ಸ್, ನಾನು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಹೊರಟಿದ್ದೆ ಕುಂಬಳಗೌಡನಲ್ಲಿರೋ ನನ್ನ ಫ್ರೆಂಡ್ ಮನೆಗೆ. ಸೊ ನಾನು ಇಲ್ಲಿಗೆ ಬಂದ ಮೇಲೆ ಅನಿಸಿದ್ದು ಒಂದೇ, ನನಗೆ ಬೆಂಗಳೂರು ಟ್ರಾಫಿಕ್ಕು ಅಲ್ಲಿ ಸಿಗ್ನಲಲ್ಲಿ ನಿಂತು ಸಾಕಾಗಿರೋರಿಗೆ ಇದೊಂಥರ ಒಳ್ಳೆ ಪ್ಲೇಸ್ ಅಂತ ಅನ್ಕೊತೀನಿ ನಾನು. ತುಂಬ ಚೆನ್ನಾಗಿದೆ ಈ ಪ್ಲೇಸ್, ನನಗಂತೂ ತುಂಬ ಇಷ್ಟ ಆಯಿತು. ಪಕ್ಕದಲ್ಲೇ ದನ ಕರು ಎಲ್ಲ ಸಾಕಿದ್ರು, ಸೊ ಅದನ್ನೆಲ್ಲ ನೋಡಬೇಕಾದ್ರೆ ತುಂಬಾ ಖುಷಿ ಆಯಿತು. ನೈಟ್ ಅಲ್ಲೇ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಈ ಥರ ರೆಡಿ ಆಗ್ತಾಯಿದ್ದೆ. ಆ ಟೈಮಲ್ಲಿ ಏನಾಯ್ತು ಅಂದರೆ ಹೊರಗಡೆ ಏನೋ ಸೌಂಡ್ ಬರ್ತಾಯಿತ್ತು. ಏನಂತ ನೋಡೋಣ ಅಂತ ಹೋದರೆ ಅಲ್ಲೊಂದು ಟ್ರೈನ್ ಹೋಗ್ತಾಯಿತ್ತು. ಸೊ ಒಂಥರ ಚೆನ್ನಾಗಿದೆ ನೇಚರ್ ಇಲ್ಲಿ ಅಂತೂ, ನಂಗೆ ತುಂಬಾ ಇಷ್ಟ ಆಗಿದೆ. ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ ನಾನಂತ. ಸೊ ಆಮೇಲೆ ನಾವಿಬ್ಬರು ರೆಡಿ ಆಗಿಬಿಟ್ಟು ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಆಮೇಲೆ ನಾವು ಲಾಂಗ್ ಡ್ರೈವ್ ಅಂದರೆ ಒಂದು ಮೈಸೂರು ರೋಡ್ ಇದು ಮೈಸೂರು ರೋಡಿಂದ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಮೈಸೂರು ರೋಡ್ ಆಗಿ ಅದಾದಮೇಲೆ ಹಳ್ಳಿ ಆ ಕಡೆ ಒಂದು ರಾಮನಗರ ಒಂದು ಸಿಟಿ ಒಳಗಡೆಯಿಂದ ಹೋಗಿ ಆಮೇಲೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಒಂದು ಹೊರಗಿಂದನೇ ವ್ಯೂ ನೋಡಿದ್ವಿ. ಈ ಲೆವೆಲ್ಗಿತ್ತು, ಕ್ರೌಡೆಲ್ಲ ತುಂಬಾ ಇತ್ತು. ಅದಾದಮೇಲೆ ನಾವು ಸೀದಾ ದರ್ಶನಕ್ಕೆ ಹೋದ್ವಿ. ಫಸ್ಟಿಗೆ ನಮಗೆ ಗಣೇಶನ ಟೆಂಪಲ್ ಸಿಗುತ್ತೆ. ಗಣೇಶ ಆದಮೇಲೆ ನವಗ್ರಹ ದೇವರುಗಳು ಇಲ್ಲೊಂದು 2 ರೌಂಡ್ ಹಾಕ್ಬಿಟ್ಟು ಆಮೇಲೆ ನಾವು ಕ್ಯೂಗೆ ಹೋದ್ವಿ. ಕ್ಯೂ ಅಂತೂ ತುಂಬ ದೊಡ್ಡದಾಗಿತ್ತು. ಕ್ಯೂ ನಾವು ಎಣಿಸಿರಲಿಲ್ಲ ಈ ಲೆವೆಲಿಗೆ ಕ್ರೌಡ್ ಆಗಿರುತ್ತೆ ಅಂತ. ಅದು ಬೇರೆ ನಾವು ಹಾಲಿಡೇಸಲ್ಲಿ ಹೋಗಿದ್ದಲ್ಲ, ಸೊ ಅದಕ್ಕೆ. ಗಾಯ್ಸ್, ನಾವು ಎಣಿಸಿದ್ವಿ ಇಲ್ಲಿ ಮಾತ್ರ ಇದೆ ಅಂತ, ಬಟ್ ಇಲ್ಲಿ ಒಳಗೆ ಕೂಡ ಇದೆ. ಹೆವಿ ಲೇಟ್ ಆಗುತ್ತೆ, 1 ಗಂಟೆ ಇಲ್ಲ 2 ಗಂಟೆ ಆಗುತ್ತೆ ಫಿಕ್ಸ್. ನಡ್ಕೊಂಡು VIP ಎಂಟ್ರಿ ಏನಾದರೂ ತಗೊಂಡು ಬರಬೇಕಷ್ಟೆ. ಓಹ್ ಮೈ ಗಾಡ್, VIP ಎಂಟ್ರಿ ಹೇಳಿದ್ನಲ್ಲ, ಆ ಥರ ಏನಿರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು. ಅದು ಏನಂದರೆ ವಯಸ್ಸಾದವ್ರಿಗೆ ಮತ್ತು ಸಣ್ಣ ಮಕ್ಕಳು ಯಾರು ಎತ್ಕೊಂಡಿರ್ತಾರೆ ಅಂಥವ್ರಿಗೆ ಅಲ್ಲಿ ಒಳಗಿಂದ ಒಂದು ಪರ್ಮಿಷನ್ ತೊಗೊಂಡು ಅವರಿಗೆ ಒಳಗೆ ಕಳಿಸ್ತಾರೆ. ನನಗದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ಫೈನಲಿ ನಾವು ದೇವಸ್ಥಾನದೊಳಗೆ ರೀಚ್ ಆಗಲಿಕ್ಕಿದ್ದೀವಿ. ಈಗ ಎಲ್ಲ ಕ್ಯೂ ಎಲ್ಲ ಮುಗಿಸ್ಕೊಂಬಂದ್ವಿ. ಏನಿಲ್ಲ ಅಂದರೂ 45 to 50 ಮಿನಿಟ್ ನಾವು ವೇಟ್ ಮಾಡಿದ್ದೀವಿ. ಅದಾದಮೇಲೆ ದೇವರ ದರ್ಶನ ಹಂಗೂ ಸಿಕ್ಬಿಡ್ತು. ದೇವ್ರು ನೋಡ್ತೀರ ನೋಡಿ, ಇವಾಗ ನೋಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಹೊರಗಡೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ರಶ್ ಆಗಿದೆ ಅಂತ. ತುಂಬ ಜನನೂ ಬಂದಿದ್ರು ಇಲ್ಲಿ. ಈ ದೇವಸ್ಥಾನದ ವಿಶೇಷ ಏನಂದರೆ ಜಾಬ್ ಸಿಗದೆ ಇರೋರಿಗೆ ಅಥವಾ ಅವ್ರು ಬೇಡ್ಕೊಂಡಿದ್ದೇನಾದರೂ ಆಗೋದಾದರೆ ಇಲ್ಲಿ ಕಾಯಿನ್ನ ಅಂಟಿಸ್ಬೇಕು. ಅಂದರೆ ಅದು ನಾವೇನಾದರೂ ಬೇಡ್ಕೊಳ್ಳೋದು ಆಗುತ್ತೆ ಅಂತ ಆದರೆ ಮಾತ್ರ ಆ ಕಾಯಿನಲ್ಲಿ ಈ ಆಂಜನೇಯ ಮೂರ್ತಿ ಮೇಲೆ ನಿಲ್ಲುತ್ತೆ, ಇಲ್ಲಾಂದರೆ ನಿಲ್ಲಲ್ಲ. ಸೊ ನಾನು ಟ್ರೈ ಮಾಡ್ತಾಯಿದ್ದೆ ಏನಾದರೂ ನಿಲ್ಲುತ್ತಾ ಅಂತ. ನಂದು ನಿಂತ್ಕೊಳ್ತು ಲಾಸ್ಟಿಗೆ. ಅದಾಗಿ ನಾವು ವಿಗ್ರಹ ದರ್ಶನಕ್ಕಂತ ಹೋಗ್ತಾ ಇದ್ವಿ. ಇಲ್ಲಿ ತುಂಬ ರಾಶಿ ಉಪ್ಪಿತ್ತು. ಅದಕ್ಕೆ ನಾನು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಆಂಟಿ ಕೇಳಿದೆ ಯಾಕೆ ಉಪ್ಪು ಹಾಕ್ತಾರೆ ಅಂತ. ಅವಾಗ ಅವ್ರ ರಿಯಾಕ್ಷನ್ ಈ ಥರ ಇತ್ತು. ಯಾಕೆ ಹಾಕ್ತಾರೆ ಆಂಟಿ ಉಪ್ಪು? ಯಾಕೆ ಕಷ್ಟಗಳೆಲ್ಲ ಉಪ್ಪು ಕರಗ್ದಂಗೆ ಕರ್ಗೋಗ್ಲಿ ಅಂತ. ಹಾಗೆ ಕಷ್ಟಗಳೆಲ್ಲ ಉಪ್ಪು ಕರಗ್ದಂಗೆ ಕರ್ಗೋಗ್ಲಿ. ಅದಾಗಿ ನಾವು ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ಮುಗಿಸ್ಕೊಂಡ್ವಿ. ಇಲ್ಲಿ ತೆಂಗಿನಕಾಯಿ ಎಲ್ಲ ಪೂಜೆ ಎಲ್ಲ ಮಾಡ್ತಿದ್ರು. ಇದು ಯಾಕಂತ ನಾನು ಮುಂದೆ ಹೇಳ್ತೀನಿ ಯಾಕಂತ. ಮಾಡ್ಕೋಬಾರ್ದು, ಈಗೆಲ್ಲ ಐಟೆ ಕಳ್ಳರು ಕಳ್ಳರು ದುಡ್ಡಿಗೆ ಬಣ್ಣ ಹಾಕ ಬರ್ತಾರೆ, ಚೈನ್ ಕಟ್ ಮಾಡ್ತಾರೆ. ಅದಾಗಿ ನಾವು ಬಸಪ್ಪನವ್ರ ಗದ್ದಿಗೆ ಬಂದ್ವಿ, ಅವ್ರ ದರ್ಶನ ಕೂಡ ಪಡ್ಕೊಳ್ಳಿಕ್ಕೆ. ಈ ತೆಂಗಿನಕಾಯಿ ಎಲ್ಲ ಪೂಜೆ ಮಾಡಿಸ್ಕೊಂಬಂದು ಇಲ್ಲಿ 7 ಅಥವಾ 14 ವಾರ ಬಂದು ಈ ತೆಂಗಿನಕಾಯಿನೆಲ್ಲ ಕಟ್ಟಿದರೆ ಜಾಬ್ ಸಿಗದೆ ಇರೋರಿಗೆ ಜಾಬ್ ಸಿಗುತ್ತೆ, ಈ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುತ್ತೆ, ಮತ್ತು ಅವರಿಗೆ ಅವರ ಸಂಸಾರದಲ್ಲಿ ಏನಾದರೂ ಏರುಪೇರು ಇದ್ದರೆ ಅದನ್ನು ಸರಿ ಆಗುತ್ತನ್ನ ಇಲ್ಲಿ ಒಂದು ನಂಬಿಕೆ. ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಬ್ಯಾಂಗ್ಳೂರು ಕಡೆ. ಸೊ ಸುಮಾರು ನನಗೆ ನನ್ನ ಮನೆಯಿಂದ ಗೌಡಿಗೇರಿ ಚಾಮುಂಡೇಶ್ವರಿ ಟೆಂಪಲ್ಗೆ 100 ರಿಂದ 106 ಕಿಲೋಮೀಟ್ರ್ ಆಗುತ್ತೆ. ನನಗೆ ಅಪ್ ಆ್ಯಂಡ್ ಡೌನ್ ಸೇರಿ 200 ಕಿಲೋಮೀಟ್ರ್ಗಳಾಯಿತು. ಅದಾಗಿ ನಾವು ಹಳ್ಳಿ ವಾತಾವರಣ ಕಡೆ ಹೊರಟಿದ್ವಿ. ನಾವಿಲ್ಲಿ ಬಂದ್ವಲ್ಲ, ಇದಕ್ಕಿಂತ ಹಿಂದ್ಗಡೆ ಹಳ್ಳಿ ಮನೆಗಳಿತ್ತು. ನಾನು ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಆ ಹಳ್ಳಿ ಮನೆಗಳಲ್ಲಿ ಏನಪ್ಪ ವಿಶೇಷ ಅಂದರೆ
ಪ್ರತಿಯೊಂದು ಮನೇಲಿ ಕೂಡ ರೇಷ್ಮೆ ಗೂಡುಗಳಿತ್ತು. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಜನರು ಯಾವ ರೀತಿ ಇಲ್ಲಿ ರೇಷ್ಮೆಯನ್ನು ಬೆಳೀತಾರೆ ಅಂತ. ಆಮೇಲೆ ಇಲ್ಲಿ ನೇಚರ್ ಕೂಡ ಅದೇ ಥರ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನೋಡಿ ಯಾವ ಲೆವೆಲಿಗಿದೆ ಇಲ್ಲಿ ನೇಚರ್ ಅಂತ. ನಾನು ಏನಾದರೂ ಒಂದೆರಡು ದಿನ ಜಾಸ್ತಿ ರಜೆ ಸಿಕ್ಬಿಟ್ಟಿದ್ರೆ ಇಲ್ಲೇ ಟೆಂಟ್ ಹಾಕ್ಕೊಂಡು ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿದೆ ನೇಚರು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.